ಎಲೆಕ್ಷನ್ ಆಗಿದ್ದು ತಮಿಳ್ನಾಡಲ್ಲಿ, ಗೆದ್ದಿದ್ದು ಆಕ್ಟರ್ ವಿಜಯ್ ಅವರು. ಕೊನೆಗೆ 10ನೇ ತಾರೀಕು ಸಿಎಂ ಕೂಡ ಆದ್ರು. ಆದ್ರೆ ಆ ಒಂದು ಪ್ರಭಾವ ಏನಿದೆ ಅದು ಕರ್ನಾಟಕದ ಮೇಲೆ ಬೀರ್ತಾ ಇದೆ, ಕರ್ನಾಟಕದ ಯೂತ್ಸ್ ಮೇಲೆ ಬೀಳ್ತಾ ಇದೆ. ಅದರಲ್ಲೂ ಉಪೇಂದ್ರ ಅವರ ಮೇಲೆ ಜಾಸ್ತಿ ಒತ್ತಡ ಆಗಿದೆ. ಸೊ ಇತ್ತೀಚೆಗೆ ಅವ್ರಿಗೆ ವಿನ್ ಆಗಿ ಒಂದು ದಿನ ನೆಕ್ಸ್ಟ್ ಡೇ ಇಂದ ಹತ್ತತ್ರ ಅವ್ರಿಗೆ 500 ರಿಂದ 600 ಕರೆಗಳು ಬರ್ತಾ ಇದ್ದಂತೆ ಎಲ್ಲಾ ಕಡೆಯಿಂದ. ಸೊ ಅಭಿಮಾನಿಗಳು ಮತ್ತೆ ಅಲ್ಲಿನ ಕಾರ್ಯಕರ್ತರು, ಸೊ ಆ ಒಂದು ಸಂಘದವರು, ಆಕ್ಟರ್ಗಳು, ಸೊ ಆಕ್ಟ್ರೆಸ್ಗಳು ಎಲ್ಲಾರ ಕಡೆಯಿಂದನೂ ಉಪೇಂದ್ರ ಅವ್ರಿಗೆ ಒತ್ತಡ ಜಾಸ್ತಿ ಆಗಿದೆ. ಯಾಕಪ್ಪ ಅಂದ್ರೆ ನೀವು ಕರ್ನಾಟಕದಲ್ಲಿ ಈಗ ಸದ್ಯಕ್ಕೆ ಸೊ ಒಬ್ಬ ಆರ್ಟಿಸ್ಟ್ ಆಗಿ, ಸೊ ನಿಮ್ಮ ಒಂದು ಪಕ್ಷ ಪ್ರಜಾಕೀಯ ಏನಿದೆ ಅದರ ಒಂದು ಕಂಪ್ಲೀಟ್ ಸಿನೋರಿ, ಅದನ್ನ ಕಂಪ್ಲೀಟ್ ಡೀಟೇಲ್ಸ್ ನೋಡಿದ್ರೆ ಸೊ ಕರ್ನಾಟಕದಲ್ಲಿ ನೀವು ಗೆಲ್ಲಬೇಕು ಆಕ್ಚುಲಿ, ಸೊ ನಿಮ್ಮಿಂದ ಬದಲಾವಣೆ ಆಗ್ಬೇಕು ಅನ್ನೋ ಒಂದು ತುಡಿತ ಜಾಸ್ತಿ ಆಗ್ತಾ ಇದೆ. ಉಪೇಂದ್ರ ಅವ್ರ ಮೇಲೆ ಒತ್ತಡ ಜಾಸ್ತಿ ಆಗ್ತದೆ ಅಂತಾನೆ ಹೇಳ್ಬೋದು. ಸೊ ಹಾಗೆ ಸೊ ಅಂಡ್ ಕೆಲವು ಚಾನೆಲ್ಗಳು ಸಹ ಅವ್ರನ್ನ ಕರೆದು ಇಂಟರ್ವ್ಯೂ ಮಾಡಿ ಅದಕ್ಕೂ ಸಹ ತುಂಬಾ ಚೆನ್ನಾಗಿ ಉತ್ತರನೂ ಕೊಟ್ಟಿದ್ದಾರೆ ಉಪೇಂದ್ರ ಅವರು. ಓಕೆ, ನಾನು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ. ಸೊ ಅಂದ್ರೆ ಇನ್ನು ಬೇರೆ ಏನೋ ಹಾಕ್ಬೇಕು, ಇನ್ನು ನೀವು ಬೇರೆ ತರ ಏನಾದ್ರು ಮಾಡ್ಬೇಕು, ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಕುತ್ಕೊಂಡು ಜಸ್ಟ್ ಈ ತರ ಸಪೋರ್ಟ್ ಮಾಡಿ ನಂದು ಈ ತರ ಇದೆ, ಸೊ ಪ್ರಜಾಕೀಯದಲ್ಲಿ ಪ್ರಜೆಗಳೇ ಆಳ್ಬೇಕು, ಪ್ರಜೆಗಳೇ ರಾಜರಾಗ್ಬೇಕು, ವಿಧಾನಸೌಧ ಮುಚ್ಚಿಸ್ಬೇಕು, ಈ ತರ ಒಂದು ಥಾಟ್ಸ್ ಇದೆಯಲ್ಲ, ಇದು ಕೇವಲ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋರು ಮಾತ್ರನೇ ತಲುಪ್ತಾ ಇದೆ ಅನ್ನೋದು ಯೂಸ್ ನ ಒಂದು ಕಂಪ್ಲೇಂಟ್. ಪ್ರತಿಯೊಂದು ಹಳ್ಳಿಗೂ ತಲುಪ್ಬೇಕು, ಪ್ರತಿಯೊಬ್ಬರಿಗೂ ತಲುಪ್ಬೇಕು, ವಯಸ್ಸಾಗಿರೋರಿಂದ ಹಿಡಿದು ಯೂತ್ಸ್ ಗಳಿಗೆ ಎಲ್ಲರಿಗೂ ತಲುಪ್ಬೇಕು ಅನ್ನೋದು ಯೂತ್ಸ್ ನ ಒಂದು ಇದಿದೆ, ಏನೋ ತುಳಿತಾ ಇದೆ. ಸೊ ಈ ತರ ಆಗ್ಬೇಕು ಅಂತ ಉಪೇಂದ್ರ ಅವರು, ಎಸ್ ಅವ್ರಿಗೂ ಈಗ ಮೋಸ್ಟ್ಲಿ ಅದು ಮನವರಿಕೆ ಆಗಿರಬಹುದು. ಇಲ್ಲ, ನಾನು ಇನ್ಮೇಲೆ ಆಕ್ಟಿವ್ ಆಗಿರ್ಬೇಕು, ಎಲೆಕ್ಷನ್ ಟೈಮ್ ಅಲ್ಲಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಬಂದು ಹಿಂಗೆ ಆಪ್ಸ್ ಬಗ್ಗೆ ಒಂದು ಪ್ರೆಸ್ ಮೀಟ್ ಮಾಡಿ ಸೊ ಮುಗಿಸೋದಲ್ಲ, ಸೊ ಇನ್ಮೇಲೆ ನಾನು ಬೇರೆ ತರ ಆಕ್ಟಿವ್ ಆಗ್ಬೇಕು ಅಂತ ಉಪೇಂದ್ರ ಅವರು ಸ್ವತಃ ಏನೋ ಫೀಲ್ಡ್ ಇಳಿಬೇಕು ಅಂತ ನಿರ್ಧಾರ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಇನ್ಫಾರ್ಮೇಶನ್ ಇದೆ. ಅಂಡ್ ಈಗ ಎರಡು ಒಂದು ಡಿಸ್ಟ್ರಿಕ್ಟ್ ನ ಎಲೆಕ್ಷನ್ ಆಗಿರೋದಷ್ಟೇ, ಕಂಪ್ಲೀಟ್ ಕರ್ನಾಟಕದ ಎಲೆಕ್ಷನ್ ಟೈಮ್ ಬರೋ ಹೊಸರಲ್ಲಿ ಉಪೇಂದ್ರ ಅವರು ಬೇರೆ ಬೇರೆ ರೀತಿಯ ಒಂದು ಕಾರ್ಯಗಳನ್ನ ಕೈಗೊಳ್ತಾ ಇದ್ದಾರೆ ಅನ್ನೋ ಒಂದು ಇನ್ಫಾರ್ಮೇಶನ್ ಸಹ ಇದೆ. ಅಂಡ್ ಅವರು ಯೂತ್ಸ್ ನ ಎಷ್ಟು ತಲುಪಬೇಕು ಅಂದ್ರೆ ಯಾವ ಲೆವೆಲ್ಗೆ ತಲುಪಬೇಕು, ಹೇಗೆ ತಲುಪಬೇಕು ಅನ್ನೋ ಒಂದು ಪ್ರೀ ಪ್ಲಾನ್ಡ್ ಸಹ ತುಂಬಾ ತಲೆ ಕೆಡ್ಸ್ಕೊಂಡು ಮಾಡ್ತಾ ಇದ್ದಾರೆ. ಸೊ ಎಲ್ಲೋ ಬೇರೆ ಒಂದು ಸ್ಟೇಟ್ ಅಲ್ಲಿ ಆದಂತಹ ಗೆಲುವಿಗೆ ಸೊ ಇಲ್ಲಿ ಇವ್ರಿಗೆ ಒತ್ತಡ ಅಂಡ್ ಇವ್ರಿಗೆ ಒಂದು ಮನವರಿಕೆ ಅಂತ ಹೇಳ್ಬೋದು. ಸೊ ಗೊತ್ತಿಲ್ಲ, ತುಂಬಾ ಚೆನ್ನಾಗಿ ಆಯ್ತು ಅಂತಂದ್ರೆ ಈ ವರ್ಷದಲ್ಲಿ ಅಟ್ಲೀಸ್ಟ್ ಎಲ್ಲಾ ಗೆಲ್ಲಕ್ಕಾಗಿಲ್ಲ ಅಂದ್ರು ಒಂದು ಮೆರಿಟ್ ಅನ್ನೋದು ಒಂದು ಲೆವೆಲ್ಗಾದ್ರೂ ಬರಬಹುದು ಅನ್ನೋ ಹೋಪ್ ಅಲ್ಲಿ ಇದ್ದಾರೆ ಉಪೇಂದ್ರ ಅವರು. ಬಟ್ ಯೂತ್ಸ್ ಆಕ್ಚುಲಿ ನಾನು ತಗೊಂಡ್ರೆ ಸೊ ಸಪೋರ್ಟ್ ಮಾಡ್ಬೇಕು. ಬಟ್ ಏನಾಗ್ಬಿಟ್ಟಿದೆ ಅಂದ್ರೆ ಇಲ್ಲಿ ಕರ್ನಾಟಕದಲ್ಲಿ ಉಪೇಂದ್ರ ಅವ್ರು ಹೇಳೋ ಪ್ರಕಾರ ಹೌದು, ಒಂದು ಒಳ್ಳೆ ಕೆಲಸ ಆಗ್ಬೇಕು ಅಂದ್ರೆ ತುಂಬಾ ವರ್ಷಗಳು ಹಿಡಿಯುತ್ತೆ ಅಂತ ಅನ್ನೋದು. ಬಟ್ ವಿಜಯ್ ಅವ್ರಿಗೆ 2 ವರ್ಷದಲ್ಲಿ ಸಕ್ಸಸ್ ಬಂದಿದೆ ಅಂತ ಇಲ್ಲ. ಅವರ ಒಂದು ಸಿನಿಮಾ ಕೆರಿಯರ್ ಇಟ್ಕೊಂಡು ಜನಗಳನ್ನ ತುಂಬಾ ತಲುಪಿದ್ದಾರೆ ಆಕ್ಚುಲಿ. ಸೊ ಅವ್ರು ಹೆಂಗ್ ಸಹಾಯ ಮಾಡ್ತಾರೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿದೆ. ಅಷ್ಟು ಒಂದು ಅಂದ್ರೆ ತೋರಿಕೆ ಇಲ್ದೇನೆ ಸೊ ಜನರಿಗೆ ಸಪೋರ್ಟ್ ಮಾಡಿದ್ದಾರೆ. ಸೊ ಅದೆಲ್ಲ ಒಂದ್ ಕಡೆ ಸ್ಟ್ರಾಂಗ್ ಆಗಿ ನಿಂತ್ಕೊಂತು. ಆಮೇಲೆ ಯೂತ್ಸ್ ಆಕ್ಚುಲಿ ಒಂದು ಚಾನ್ಸ್ ಕೊಟ್ರು ವಿಜಯ್ ಅವ್ರಿಗೆ. ಎಸ್, ಓಕೆ, ಯೂತ್ಸ್ ಸೊ ಒಬ್ಬ ಜನನಾಯಕ, ಸೊ ಒಬ್ಬ ಯಂಗ್ ಲೀಡರ್, ಸೊ ನಮಗ್ ಬೇಕು, ಸಾಕು, ನಮ್ಗೆ ಸಾಕಾಗೋಗ್ಬಿಟ್ಟಿದೆ, ನೋಡೋಣ ಅನ್ನೋ ಒಂದು ಚಾನ್ಸ್ ಕೊಟ್ಟಿದ್ದಾರೆ. ತುಂಬಾನೇ ಹೋಪ್ ಇದೆ ಒಟ್ಟಿನಲ್ಲಿ ವಿಜಯ್ ಅವ್ರ ಮೇಲೆ. ಗೊತ್ತಿಲ್ಲ ಅಲ್ಲಿ ಹೇಗೆ ಒಂದು ಬದಲಾವಣೆ ತರ್ತಾರೆ, ಸೊ ಅವ್ರು ಹೇಳಿದನ್ನೆಲ್ಲ ನೆರವೇರಿಸ್ತಾರೆ ಜನಗಳಿಗೆ ಅನ್ನೋದು ಮೇಜರ್ ಆಗಿ. ಸಿನಿಮಾ ಹೀರೋ ಆಗಿ ಸಿಗ್ತಾ ಇರಲಿಲ್ಲ, ಇನ್ನ ಸಿಎಂ ಅಂದ್ರೆ ಸಿಗ್ತಾರ ಅನ್ನೋ ಕೆಲವೊಂದು ಮಾತುಗಳು ಇದೆ. ಬಟ್ ಗೊತ್ತಿಲ್ಲ ಇದನ್ನ ಹೇಗೆ ತಲುಪ್ತಾರೆ ಜನಗಳಿಗೆ ಅಂತ. ಸೊ ಅದೇ ಒಂದು ಬದಲಾವಣೆ ಕರ್ನಾಟಕದಲ್ಲಿ ಕೂಡ ಆಗ್ಬೇಕು ಅನ್ನೋದು ಸೊ ಉಪೇಂದ್ರ ಅವರ ಒಂದು ಈಗ ನಿರ್ಧಾರವನ್ನು ತಗೊಂಡು ಹೊಸ ನಿಯಮಗಳು, ಹೊಸ ಸ್ಟೆಪ್ಸ್ ನ ಇನ್ನೂ ತುಂಬಾನೇ ದೊಡ್ಡ ಮಟ್ಟಕ್ಕೆ ಮಾಡುವಂತಹ ಪ್ಲಾನ್ ಅಲ್ಲಿ ಉಪೇಂದ್ರ ಅವರು ಇದ್ದಾರೆ ಅನ್ನೋದು ಅಂತೂ 100% ಇದಂತೂ ಸತ್ಯ. ಸೊ ಅವರು ನಿಮ್ಮ ಮುಂದೆ ಬರ್ತಾರೆ, ಜನಗಳಿಗೆ ಡೈರೆಕ್ಟ್ ಆಗಿ ಸಿಗ್ತಾರೆ. ಸೊ ಫುಲ್ ಫೀಲ್ಡ್ ಇಳಿದು ಅವರು ನೆಕ್ಸ್ಟ್ ಪ್ರಚಾರ ಅನ್ನೋಕಿನ್ನ ಪ್ರಜಾಕೀಯವನ್ನ ಸೊ ಹಂಚು ಅಂದ್ರೆ ಎಲ್ಲರಿಗೂ ತಲುಪಿಸುವಂತಹ ಕಾರ್ಯದಲ್ಲಿ ತೊಡಗ್ತಾ ಇದ್ದಾರೆ ಅನ್ನೋದು ತುಂಬಾನೇ ವಿಶೇಷ ಅಂಡ್ ತುಂಬಾನೇ ಗುಡ್ ನ್ಯೂಸ್ ಅಂತ ಹೇಳೋದು. ಸೊ ಎಸ್, ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಮ್ಮ ಕರ್ನಾಟಕದಲ್ಲಿ ರಾಜಕೀಯ ಅನ್ನೋದು ಬದಲಾವಣೆ ಆಗುತ್ತೆ, ರಾಜಕೀಯವಾಗಿ ಪ್ರಜಾಕೀಯ ಬರುತ್ತಾ ಗೊತ್ತಿಲ್ಲ. ಸೊ
ಸೊ ನಾವು ವೈಟ್ ಮಾಡ್ತಾ ಇದೀವಿ ಏನಾಗುತ್ತೆ ಅಂತ. ಅಂಡ್ ನಿಮ್ಗೇನ್ ಅನ್ಸುತ್ತೆ ಈ ಪಕ್ಷದ ಬಗ್ಗೆ, ಉಪೇಂದ್ರ ಅವರ ಬಗ್ಗೆ, ಈ ಒಪಿನಿಯನ್ ಬಗ್ಗೆ ಅವ್ರು ಏನ್ ಮಾಡ್ಬೇಕು ನೆಕ್ಸ್ಟ್ ಅನ್ನೋ ಪ್ಲಾನಿಂಗ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ.